ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ. ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಾಹಿತಿ ಸಂಸ್ಥೆ ಯೂಟ್ಯೂಬರ್ ಮೈಸೂರಿಗೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಿಮಗೆ ಆಲ್ರೆಡಿ ತಮ್ಮನೇಲಿ ಗೊತ್ತಾಗಿರುತ್ತೆ ಯಾವ ವಿಚಾರದ ಬಗ್ಗೆ ಮಾತಾಡೋಕೆ ಬರ್ತೀನಿ ಅಂತ. ಸಂಜೀವ್ ಸರ್ ವಿಶ್ ವೆರಿ ಹ್ಯಾಪಿ ಬರ್ತ್ಡೇ. ಸೊ ನೆಕ್ಸ್ಟ್ ಫರ್ದರ್ ಡೇಸಲ್ಲಿ ನಿಮಗೆ ಒಳ್ಳೊಳ್ಳೆ ಫಿಲಮ್ಸ್ಗಳು ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಆಲ್ ದ ಬೆಸ್ಟ್ ಸರ್. ಸೊ ಆ್ಯಂಡ್ ಮೂವಿ ಟೈಟಲ್ ಅನೌನ್ಸ್ ಆಗಿದೆ ಇವತ್ತು. ಮ್ಯಾಂಗೋ ಪಚ್. ಇದು ಮ್ಯಾಂಗೋ ಪಚ್ ಅಂತ ಓದಬೇಕಾ, ಮಂಗೋ ಪಚ್ ಅಂತ ಓದಬೇಕಾ? ಈ ಪ್ರೊನೌನ್ಸಿಯೇಷನಲ್ಲಿ ಇಂಗ್ಲೀಷು ಟೈಟಲ್ ಹೊಡೆದಾಗ ನಾನೇ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕನ್ನಡ ಓಡಿಯೋರ್ಗೂ ನಾನೇ ಕಾಡಿದ್ದೀನಿ. ಮ್ಯಾಂಗೋ ಪಚ್ ಅಂತ ಮೂವಿ ನೇಮ್. ಸೊ ಒಂದು ಹಳೇ ಕಾಲದ ಮೂವಿ, ಮೀನ್ಸ್ ಈ 2002 ಟೈಪ್ ಮೂವಿ ಇರುತ್ತೆ. ಅವ್ರು ಆಲ್ರೆಡಿ ಹೇಳ್ಕೊಂಡಿದ್ದಾರೆ ಒಂದು ಕೆಲವೊಂದು ಪ್ರೆಸ್ ಮೀಟ್ಗಳೆಲ್ಲ, ಹಳೇ ಕಾಲದ ಮೈಸೂರನ್ನ ತೋರ್ಸೋಕೆ ಹೋಗಿದ್ದೀವಿ, ಹಳೇ ಕಾಲದ ಮೈಸೂರನ್ನ ಅಂತೆಲ್ಲ. ಸೊ ಇಟ್ ಮೀನ್ಸ್ ಅವರು ಆಲ್ರೆಡಿ ಅಲ್ಲೂ ಹೊಡಿತಾರೆ. 2002 ಇವನು ಹೆಂಗಿದ್ದ ಮೀನ್ಸ್ ಆ ಒಂದು ಸ್ಟೋರಿ ಎಲ್ಲ ಅಲ್ಲೇ ಹೇಳಕ್ಕೆ ಬರ್ತಾರೆ ಟೈಟಲ್ಲಾಗಿದೆ. ಆ್ಯಂಡ್ ಒಂಥರ ಚೆನ್ನಾಗಿದೆ. ಮೀನ್ಸ್ ಸೀದಾ ಹೇಳ್ಬೇಕಂದ್ರೆ ನನಗೆ ಟೈಟಲ್ ಯಾವ ಥರ ಫೀಲ್ ಕೊಡ್ತಾ ಟೈಟಲ್ ಟೀಸರು, ಈ ಆ್ಯಡ್ಸ್ ಅಡ್ವರ್ಟೈಸ್ಮೆಂಟ್ಗಳು ನೋಡ್ತೀವಿ ನೋಡಿ ನಾವು ಯೂಟ್ಯೂಬಲ್ಲಿ ನಾವು ವೀಡಿಯೋಸ್ ನೋಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಆ್ಯಡ್ಸ್ ಬರೋದಿರುತ್ತಲ್ಲ. ಸೊ ಆ ಥರ ಒಂದು ಆ್ಯಡ್ ಫೀಲ್ ಕೊಡ್ತು ನನಗೆ. ಆ್ಯಂಡ್ ಒಂಥರ ಚೆನ್ನಾಗಿದೆ. ಸೊ ದಿಸ್ ಫಿಲಮ್ ಬೈ ವಿವೇಕ್ ಆ್ಯಂಡ್ ಪ್ರೊಡಕ್ಷನ್ ಕಮಿಟಿ ಬಂದು ಪ್ರಿಯಾ ಸುದೀಪ್ ಅವರು ಆ್ಯಂಡ್ ಕಾರ್ತಿಕ್ ಅವರು ಆ್ಯಂಡ್ ಯೋಗಿ ಜಿ ರಾಜ್ ಅವರು. ಸೊ ಏನೇ ಇರಲಿ, ಪ್ರೊಡಕ್ಷನ್ ಹೌಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಹೀರೋದು ಮುಂಚೆನೇ ಒಂದು ಫಿಲಮ್ ಬರಬೇಕಿತ್ತು, ಜಿಮ್ಮಿ ಅಂತ. ಅದು ಒಂದೂವರೆ ವರ್ಷದಿಂದ ಅದನ್ನು ಆಲ್ರೆಡಿ ಅನೌನ್ಸ್ ಆಗಿದ್ದು ಜಿಮ್ಮಿ. ಅದನ್ನು ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಅಂದ್ಕೊಳ್ಳಿ. ಏನಿತ್ತು ಗೊತ್ತಾ ಆ ಟೀಸರ್ನು, ನೀವು ನೋಡಿರ್ತೀರ. ನೋಡಿಲ್ದೇ ಜಿಮ್ಮಿ ಅಂತ ಹೋಗಿ ನೋಡ್ಕೊಂಬನ್ನಿ. ಅದು ನೆಕ್ಸ್ಟ್ ಫರ್ದರ್ ಡೇಸಲ್ಲಿ ಬರುತ್ತಂತೆ. 3-4 ಫಿಲಮ್ ಆದಮೇಲೆ ಬರುತ್ತೆ ಅಂದರೆ, ಇಲ್ಲ ನೆಕ್ಸ್ಟ್ ಫಿಲಮ್ ಬರುತ್ತೆ ಅಂದರೆ ಅದೇನೋ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಫರ್ದರ್ ಡೇಸಲ್ಲಿ ಬರುತ್ತೆ. ಅವ್ರದ್ದೇ ಡೈರೆಕ್ಷನ್ ಮುಖಾಂತರ ಬರ್ತಿರೋ ಮೂವಿ. ಸೊ ಇದು ನನಗೆ ಟೈಟಲ್ ಟೀಸರ್ ಕೊಟ್ಟಂಥ ಫೀಲ್ ಕ್ರೇಜಿಯಾಗಿದೆ. ಆ್ಯಂಡ್ ಈ ಒಂದು ಟೈಟಲ್ ಟೀಸರ್ ಶೂಟ್ ಮಾಡಿರೋದು ಬಂದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಾರಲ್ಲಿ. ಒಂಥರ ಕ್ರೇಜಿಯಾಗಿತ್ತು ಅಂದ್ಕೊಳ್ಳಿ. ಈಗ ಬರ್ತಿರೋ ಫರ್ದರ್ ಯಂಗ್ಸ್ಟರ್ಗಳಲ್ಲಿ ಒಳ್ಳೊಳ್ಳೆ ಲುಕ್ ಇರೋರು ಬರ್ತಿದ್ದಾರೆ. ಬಟ್ ಅಷ್ಟಾಗಿ ಸಪೋರ್ಟ್ ಸಿಗ್ತಿಲ್ಲ ಅಂತ ನಾನು ಅನ್ಕೋತೀನಿ. ಮೀನ್ಸ್ ನನಗನ್ಸಿದ್ದು. ಸೊ ಒನ್ ಆಫ್ ಮೈ ಫೇವ್ರೇಟ್ ಸಂಚಿತ್ ಸರ್. ನಾವು ಕಿಚ್ಚ ಸರ್ ನಮ್ಗೆ ಇಷ್ಟ ಅಂತ ಅದು ಒಂದು ರೀಸನ್ ಇರುತ್ತೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು ನನಗೆ ಇನ್ನೊಂದು ಈ ಪ್ರೆಸೆಂಟ್ ಇದರಲ್ಲಿ ನಮಗೆ ಯುವ ರಾಜ್ಕುಮಾರ್ ನಮಗೆ ತುಂಬ ಇಷ್ಟ ಅಂತ. ಸೊ ಅವ್ರದ್ದು ಕೂಡ ಮೂವಿ ಬರ್ತಿದೆ. ಮೊನ್ನೆ ಅವ್ರನ್ನೂ ಕೂಡ ಮೀಟ್ ಮಾಡಿದ್ದೆ. ಇಲ್ಲ ಮೈಸೂರಲ್ಲಿ ಅವ್ರದ್ದು ಮಂಡ್ಯದಲ್ಲಿ ಶೂಟಿಂಗ್ ನಡೀತಿದೆ, ಮಂಡ್ಯ ಟು ಮೇಲ್ಕೋಟೆಯಲ್ಲಿ. ಸೊ ಅಲ್ಲೂ ಕೂಡ ಅವ್ರು ಅಲ್ಲಿ ಸಿಕ್ಕಲಿಲ್ಲ, ಇಲ್ಲಿ ಮೈಸೂರಲ್ಲಿ ಸಿಕ್ಕಿದ್ರು. ಸೊ ಅವ್ರಿಗೂ ಕೂಡ ಆಲ್ರೆಡಿ ಎಲ್ಲ ಕೇಳಿದ್ದೀನಿ. ವಿನಯ್ ಸರ್ಗೂ ಕೇಳಿದೆ, ಯುವ ಸರ್ಗೂ ಕೇಳಿದೆ. ನಿಮ್ಮದು ಮೂವಿ ರಿಲೀಸ್ ಟೈಮ್ಗೆ ನನ್ನ ಚಾನಲಲ್ಲಿ ಒಂದು ಇಂಟರ್ವ್ಯೂ ತೆಗೆದಿನಿ ಅಂತ. ಬನ್ನಿ ಅಂತ ಅಂದಿದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ಹಾಗೆ ಸಂಚಿತ್ ಸರ್ ನಿಮ್ಮದೂ ಕೂಡ ನಿಮ್ಮ ಮೂವಿ ರಿಲೀಸ್ ಟೈಮ್ಗೆ ನನ್ನೂ ಕೂಡ ಕೂಗ್ರಿ ನಿಮ್ಮ ಟೀಮವರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ಆ್ಯಂಡ್ ನೀವೇನಾದ್ರು ಟ್ರೈಲರ್ ನೋಡಿದರೆ ಮರಿದಿರ ಕಮೆಂಟ್ ಮಾಡಿ ತಿಳಿಸಿ ಹೆಂಗಿತ್ತು ಅಂತ. ನನಗೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ, ಹೋಗಿ ನೋಡ್ಕೊಬನ್ನಿ.